ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಟೀಮ್ ಇಗ್ರೆಟ್ ವತಿಯಿಂದ ನಮಸ್ಕಾರ. ನಾನು ನಿಮ್ಮ ಸಾಗರಿಕಾ ಕಶ್ಯಪ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್. So let's start with the fourth chapter, moving charges and magnetism. Marks weightage for this chapter is 12 marks. ಈ ಚಾಪ್ಟರ್ ಇಂದ ನಿಮಗೆ ಎಲ್ಲ ಥರದ ಕ್ವೆಶನ್ಸ್ ಬರುತ್ತೆ ಎಕ್ಸೆಪ್ಟ್ 5 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ನೋಡೋಣ. 2 marks. Mention the expression for the force on a charge moving in an uniform magnetic field and explain the terms. ಸೊ ಇದಕ್ಕೆ ನೀವು F is equal to BQB sin theta ಅಂತ ಬರೀಬೇಕು. ಇದರಲ್ಲಿ ಇನ್ನೊಂದು ಥರ ಕ್ವೆಶನ್ಸ್ ಕೇಳ್ಬೋದು. ಅಂದರೆ ಯಾವಾಗ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅಥವಾ ಮಿನಿಮಮ್ ಇರುತ್ತೆ, ಅಂದರೆ ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪ್ಯಾರಲಲ್ ಇದ್ದಾಗಲ ಅಥವಾ ಪರ್ಪೆಂಡಿಕ್ಯುಲರ್ ಇದ್ದಾಗ ಅಂತನ ನೀವು ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಯಿಂಗ್ ವೈರ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳ್ತಾರೆ. ಆವಾಗ F is equal to BIL sin theta. ಇದರಲ್ಲೂ ಕೂಡ ನಿಮಗೆ ಯಾವಾಗ ಮ್ಯಾಕ್ಸಿಮಮ್ ಆ್ಯಂಡ್ ಯಾವಾಗ ಮಿನಿಮಮ್ ಅಂತ ಕೇಳ್ತಾರೆ, ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಕ್ವೆಶನ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆನ್ಸ್ ಫೋರ್ಸ್ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಈ ಲಾರೆನ್ಸ್ ಫೋರ್ಸ್ ಅನ್ನೋದು ಇಂಪಾರ್ಟೆಂಟು, ಸೊ ಆ ಎಕ್ಸ್ಪ್ರೆಷನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಇದು 2 ಮಾರ್ಕ್ಸಲ್ಲೂ ಕೇಳ್ತಾರೆ. ಇದರ ಅಪ್ಲಿಕೇಶನ್ ಕೇಳಿದ್ರೆ 3 ಮಾರ್ಕ್ಸಲ್ಲಿ ಕೂಡ ಕೇಳ್ತಾರೆ. Next question, mention the expression for torque acting on a current loop placed in a magnetic field in vector form and explain the terms ಅಂತ ಕೇಳ್ತಾರೆ. So it is also very important. ನೋಡ್ಕೊಳ್ಳಿ ಟಾರ್ಕ್ಗೆ ಎಕ್ಸ್ಪ್ರೆಷನ್. Next question, define current sensitivity or voltage sensitivity of a moving coil galvanometer. ಯಾವುದನ್ನು ಬೇಕಾದರೂ ಕೇಳ್ಬೋದು. IS is equal to 5/I ಅಥವಾ VS is equal to 5/V. With respect to that ನೀವು ಇದನ್ನು ಕೂಡ ನೋಡ್ಕೋಬೇಕು SI ಯೂನಿಟ್ಸ್ನ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್. ಗಿವ್ ದ ನೇಚರ್ ಆಫ್ ಫೋರ್ಸ್ ವೆನ್ 2 ಕಂಡಕ್ಟರ್ಸ್ ಆರ್ ಕ್ಯಾರಿಯಿಂಗ್ ಕರೆಂಟ್ ಇನ್ ಫಸ್ಟ್ ಒನ್ ಸೇಮ್ ಡೈರೆಕ್ಷನ್, ಸೆಕೆಂಡ್ ಒನ್ ಆಪೋಸಿಟ್ ಡೈರೆಕ್ಷನ್. ಈ ಕ್ವೆಶನ್ ಬಂದು ಇಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೇಮ್ ಡೈರೆಕ್ಷನಲ್ಲಿದ್ದಾಗ ಇಟ್ ಇಸ್ ಅಟ್ರಾಕ್ಟಿವ್ ಇನ್ ನೇಚರ್, ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಇಟ್ ಈಸ್ ರಿಪಲ್ಸಿವ್ ಇನ್ ನೇಚರ್ ಅಂತ ಹೇಳ್ತೀವಿ. ಇಷ್ಟನ್ನ ಓದ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಎಲ್ಲ ಕ್ವೆಶನ್ಸು ಕವರ್ ಆಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸಲ್ಲಿ ಏನು ಕೇಳ್ತಾರೆ ಅಂತ ನೋಡೋಣ. ಫಸ್ಟ್ ಕ್ವೆಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆ್ಯಂಡ್ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ಅ ಚಾರ್ಜ್ ಮೂವಿಂಗ್ ಇನ್ ಸರ್ಕ್ಯುಲರ್ ಮೋಷನ್ ಪರ್ಪೆಂಡಿಕ್ಯುಲರ್ ಟು ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಯು ನೀಡ್ ಟು ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಆರ್ ಮತ್ತು ಒಮೆಗಾ. ನೆಕ್ಸ್ಟ್ ಒನ್, ಇದು ಕೂಡ ಇಂಪಾರ್ಟೆಂಟ್. ಈ ಫಸ್ಟ್ ಕ್ವೆಶನ್ ಇದೆಯಲ್ಲ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ 3 ಮಾರ್ಕ್ಸಲ್ಲಿ. ಸೆಕೆಂಡ್ ಒನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಸಾವರ್ಡ್ಸ್ ಲಾ. ಇನ್ನೊಂದು ಹೆಸರು ಬಯೋಸಾವರ್ಡ್ಸ್ ಲಾಗೆ ಇಟ್ ಇಸ್ ಲ್ಯಾಪ್ಲೇಸ್ ಲಾ ಅಂತ ಕರೀತಾರೆ. ಯು ಶುಡ್ ರೈಟ್ ದ ಎಕ್ಸ್ಪ್ರೆಷನ್ ಇನ್ ವೆಕ್ಟರ್ ಫಾರ್ಮ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ ಮೂವಿಂಗ್ ಇನ್ ಆನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮೆನ್ಷನ್ ದ ನೇಚರ್ ಆಫ್ ದ ಟ್ರಾಜೆಕ್ಟರಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ವಿಚ್ ಇಸ್ ಮೂವಿಂಗ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಸೊ ಅವಾಗ ಎಕ್ಸ್ಪ್ರೆಷನ್ ಬಂದು F is equal to BQB sin theta ಆಗುತ್ತೆ. ಆವಾಗ ನೀವು ಏನು ಬರೀಬೇಕು ಅಂದರೆ ಟ್ರಾಜೆಕ್ಟರಿ ಅಂದರೆ ನೇಚರ್ ಆಫ್ ದ ಪಾತ್ ಹೇಗೆ ಬರುತ್ತೆ ಅಂತ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಮೂವಿಂಗ್ ಚಾರ್ಜ್ದು ವೆಲಾಸಿಟಿ V ಏನಿದೆ, ಇಫ್ ಇಟ್ ಇಸ್ ಪ್ಯಾರಲಲ್ ಆಗಿ ಬಂದರೆ ಸ್ಟ್ರೈಟ್ ಲೈನ್ ಆಗಿ ಹೋಗುತ್ತೆ. ಇಫ್ ದ ಚಾರ್ಜ್ ಎಂಟ್ರಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅವಾಗ ಎಂಟರ್ ಆಗ್ತಿದ್ದಂಗೆ ಸರ್ಕ್ಯುಲರ್ ಪಾತ್ನ ತಗೊಳುತ್ತೆ. ಅದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಯೂಸಿಂಗ್ ಇಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಅ ಲಾಂಗ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಇದು ಅದರದ ಅಪ್ಲಿಕೇಶನ್ ಬರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ 3 ಮಾರ್ಕ್ಸ್ಗೆ, ಇಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಗಿವ್ 2 reasons to show that galvanometer as such it cannot be used as an ammeter. Give the method of converting the galvanometer into ammeter. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್. ನಿಮಗೆ ಪ್ರಾಕ್ಟಿಕಲ್ಸಲ್ಲಿ ಕೂಡ ಇದು ಬರುತ್ತೆ. ಸೊ ಅಂದರೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀರಾ ಅಥವಾ ಸೀರೀಸಲ್ಲಿ ಮಾಡ್ತೀರಾ ಅಥವಾ ಲೋ ರೆಸಿಸ್ಟೆನ್ಸ್ ಹೈ ರೆಸಿಸ್ಟೆನ್ಸ್ ಏನು ಕನೆಕ್ಟ್ ಮಾಡ್ತೀರಾ ಅಂತ ಜಸ್ಟ್ ವರ್ಡಿಂಗ್ಸಲ್ಲಿ ಬರೆದ್ರೆ ಸಾಕು. ಅಕಸ್ಮಾತ್ ನಿಮಗೆ ಈ ಥರನೂ ಕೇಳ್ಬೋದು, ವಿತ್ ದ ಹೆಲ್ಪ್ ಆಫ್ ಅ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಹೌ ಡು ಯು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ಅಮ್ಮೀಟರ್ ಅಥವಾ
ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಂತ ಕೇಳಿದ್ರೆ ವಿತ್ ಡಯಾಗ್ರಾಮ್ ಯು ನೀಡ್ ಟು ಎಕ್ಸ್ಪ್ಲೇನ್. ಇದನ್ನು ನಿಮಗೆ ಪ್ರಾಕ್ಟಿಕಲ್ಸಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಿಮಗೆ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್. ಸೊ ಎರಡನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 5 ಮಾರ್ಕ್ಸಲ್ಲಿ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂದರೆ, ಫಸ್ಟ್ ಒನ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಯೂಸಿಂಗ್ ಬಯೋ-ಸಾವರ್ಟ್ಸ್ ಲಾ. ಇದನ್ನು ಕ್ವಾರ್ಟರ್ಲಿ ಟೆಸ್ಟ್ಗೆ ನಿಮಗೆ ಬೋರ್ಡ್ ಪೇಪರಲ್ಲಿ ಕೊಟ್ಟಿದ್ರು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ದಿಸ್ ಇಸ್ ಆಲ್ಸೋ 5 ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಇದರಲ್ಲಿ ನ್ಯೂಮರಿಕಲ್ಸ್ ಏನು ಬರಲ್ಲ. ಸೊ ಇಷ್ಟು ಓದ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಔಟ್ ಆಫ್ ಔಟ್ ಇನ್ ದಿಸ್ ಚಾಪ್ಟರ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಚಾಪ್ಟರ್ ನಂಬರ್ 5, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮಾರ್ಕ್ಸ್ ವೇಟೇಜ್ ಬಂದು ಈ ಚಾಪ್ಟರ್ಗೆ 6 ಮಾರ್ಕ್ಸ್ ಇದೆ. 1 MCQ ಕ್ವೆಶನ್, 1 2 ಮಾರ್ಕ್ ಕ್ವೆಶನ್ ಆ್ಯಂಡ್ 1 3 ಮಾರ್ಕ್ ಕ್ವೆಶನ್ ಈ ಚಾಪ್ಟರಿಂದ ನಿಮಗೆ ಬರುತ್ತೆ. ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಈ ಚಾಪ್ಟರಿಂದ ಅಂತ ನೋಡೋಣ. 2 ಮಾರ್ಕ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೈರೆಕ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, give the expression for torque acting on a magnetic dipole placed in an uniform magnetic field and explain the terms ಅಂತ ಕೇಳ್ತಾರೆ. ಆವಾಗ ನೀವು ಟಾರ್ಕ್ ಟೌ ಇಸ್ ಈಕ್ವಲ್ ಟು MB sin θ ಅಂತ ಬರೀಬೇಕು. ವೆಕ್ಟರ್ ಫಾರ್ಮಲ್ಲಿ ಕೇಳಿದ್ರೆ ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಕೆಪ್ಟ್ ಇನ್ ಅನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೇಳಬಹುದು. ಅಥವಾ ವೆನ್ ಡಸ್ ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ 0 ಅಥವಾ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಹಾಗೆ ಕೇಳ್ಬೋದು. ಇಲ್ಲ ಅಂದರೆ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಯಾವಾಗ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಯಾವಾಗ ಅಂತ ಕೇಳಬಹುದು. ಅದೇ ಇದರಲ್ಲಿ ನಿಮಗೆ ಕೇಸಸ್ ಬರುತ್ತಲ್ಲ 3, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, 0 ಡಿಗ್ರಿ, 180 ಡಿಗ್ರಿ. ಥೀಟಾ ಇಸ್ ನಥಿಂಗ್ ಬಟ್ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಪರ್ಪೆಂಡಿಕ್ಯುಲರ್ ಇದೆಯಾ, ಪ್ಯಾರಲಲ್ ಇದೆಯಾ, ಆ್ಯಂಟಿ ಪ್ಯಾರಲಲ್ ಇದೆಯಾ, ಅಥವಾ ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇದೆಯಾ, ಅಥವಾ ಯಾವಾಗ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ, ಅದೆಲ್ಲದು ನೀಟಾಗಿ ನೋಡ್ಕೋಬೇಕು. ಬಿಕಾಸ್ ಈ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಇದರ ಡಿರೈವೇಷನ್ ನಿಮಗೆ 3 ಮಾರ್ಕ್ಸಲ್ಲಿ ಕೊಡ್ತಾರೆ. ರೈಟ್, ಬರೀ ಎಕ್ಸ್ಪ್ರೆಷನ್ ಕೇಳಿ ಅಥವಾ ಕೇಸಸ್ನ ಕೇಳಿದ್ರೆ ದೇ ಮೇ ಆಸ್ಕ್ ಇಟ್ ಇನ್ 2 ಮಾರ್ಕ್ ಕ್ವೆಶನ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಮ್ಯಾಗ್ನೆಟಿಕ್ ನೀಡಲ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್. ಅಂದರೆ T is equal to 2 pi square root of I divided by MB ಅಂತ ಬರೆದು ಯು ಶುಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಗಾಸ್ ಲಾ ಅನ್ನೋದು ಇಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಈ ಗಾಸ್ ಲಾ ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ಸಲ್ಲೂ ಬರುತ್ತೆ, ಮ್ಯಾಗ್ನೆಟಿಸಮಲ್ಲೂ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ದ ಟರ್ಮ್ ರಿಟೆಂಟಿವಿಟಿ ಆ್ಯಂಡ್ ಕೋಯರ್ಸಿವಿಟಿ. ಇಷ್ಟನ್ನ ಓದ್ಕೊಂಡ್ರೆ ನೀವು ಯು ಕ್ಯಾನ್ ಈಸಿಲಿ ಸ್ಕೋರ್ 2 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. 3 ಮಾರ್ಕ್ಸಲ್ಲಿ ಅವಾಗ ಹೇಳಿದ್ನಲ್ಲ ಡಿರೈವೇಷನ್ ಅದಕ್ಕೆ ಹೇಳ್ತಾರೆ ಪೊಟೆನ್ಷಿಯಲ್ ಎನರ್ಜಿದು, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಎನಿ 2 ಅಮಾಂಗ್. ಯಾವುದಾದ್ರಲ್ಲೂ ಕೇಳಬಹುದು. 3 ಡಿಫ್ರೆನ್ಸಸ್ ಕೇಳ್ತಾರೆ. ಯಾವುದ್ಯಾವುದರಲ್ಲಿ ಅಂದರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಆ ಟೇಬಲ್ ಒಂದನ್ನು ನೀವು ನೀಟಾಗಿ ನೋಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 3 ಮಾರ್ಕ್ಸ್. ಸೊ ಓವರ್ ಆಲ್ ಆಗಿ 6 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಇಷ್ಟನ್ನ ಓದ್ಕೊಂಡ್ರೆ ನೀವು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ 6th ಚಾಪ್ಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಮಾರ್ಕ್ಸ್ ವೇಟೇಜ್ ಫಾರ್ ದಿಸ್ ಚಾಪ್ಟರ್ ಇಸ್ 8 ಮಾರ್ಕ್ಸ್. ಈ ಚಾಪ್ಟರಿಂದ ನಿಮಗೆ 2 MCQ ಕ್ವೆಶನ್, 1 fill in the blanks, 1 ಶಾರ್ಟ್ ಆನ್ಸರ್ ದಟ್ ಇಸ್ 2 ಮಾರ್ಕ್ಸ್ ಆ್ಯಂಡ್ 1 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಇನ್ ಡೀಟೇಲ್ ಆಗಿ ನೋಡೋಣ ಏನೇನು ಬರುತ್ತೆ ಅಂತ. ಫಸ್ಟ್ ಒನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆ ಸ್ಟೇಟ್ಮೆಂಟ್ ಬರೀಬೇಕು. ಆಮೇಲೆ ಯು ನೀಡ್ ಟು ರೈಟ್ ದ ಎಕ್ಸ್ಪ್ರೆಷನ್ ದಟ್ ಈಸ್ E ಅಥವಾ ಎಪ್ಸಿಲಾನ್ ಇಸ್ ಈಕ್ವಲ್ ಟು -d∅ ಅಂತ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಮಾರ್ಕೆಟ್ ಇಸ್ ಇಂಪಾರ್ಟೆಂಟ್. ಈ ಕ್ವೆಶನ್ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಈ ಸತಿ. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಕೇಳಿದ್ದಾರೆ. ದೇ ಮೇ ಆಸ್ಕ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಕೂಡ ಕೇಳ್ಬೋದು. ಆಫ್ ಅ ಲಾಂಗ್ ಸೊಲೆನಾಯ್ಡ್ ಡಿಪೆಂಡ್ಸ್ ಆನ್. ಆ ಫ್ಯಾಕ್ಟರ್ಸ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್, ಗಿವ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಆ್ಯಂಡ್ ವೈ ದ ಕರೆಂಟ್ ಜನರೇಟೆಡ್ ಬೈ ಇಟ್ ಇಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ಇಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕೇಳ್ತಾರೆ. ಅದಕ್ಕೆ ಡೀಟೇಲ್ ಆಗಿ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವೆನ್ ಇಟ್ ಇಸ್ ಮ್ಯಾಕ್ಸಿಮಮ್ ಅಥವಾ ವೆನ್ ಇಟ್ ಇಸ್ ಮಿನಿಮಮ್ ಅಂತ ಕೇಳ್ತಾರೆ. ದಟ್ ಈಸ್ 5B ಇಸ್ ಈಕ್ವಲ್ ಟು BDS ಕಾಸ್ ಥೀಟಾ. ಯಾವಾಗ ಥೀಟಾ ವಿಲ್ ಬಿ ಈಕ್ವಲ್ ಟು 0 ಅಥವಾ ಥೀಟಾ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಅಂತ ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಲೆನ್ಸ್ ಲಾ ಆ್ಯಂಡ್ ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಲೆನ್ಸ್ ಲಾದು ಸ್ಟೇಟ್ಮೆಂಟ್ ಬರೀಬೇಕು. ದೆನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಇಸ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್,
ಡಿಫೈನ್ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಹೇಗೆ ಕೇಳ್ತಾರೆ ಅಂದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್. ಇವೆರಡನ್ನು ಕಂಬೈನ್ ಮಾಡಿ ಕೇಳಿದ್ರೆ ಕ್ವಶನ್ ನಂಬರ್ 6 and 7 ದೇ ವಿಲ್ ಆಸ್ಕ್ ಇಟ್ ಫಾರ್ 3 marks. ಸಪ್ರೇಟಾಗಿ ಕೇಳಿದ್ರೆ ಇದರ ಸ್ಪ್ಲಿಟ್ ಕ್ವೆಶನ್ ಆಗಿ ಕೇಳಬಹುದು ಅವರು 2 marksಗೆ. ಆಮೇಲೆ ಡೆಫಿನೇಷನ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಕೂಡ ನೋಡ್ಕೋಬೇಕಾಗತ್ತೆ. ದಿಸ್ ಇಸ್ ಫಾರ್ 2 marks. 3 marksಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಇಲ್ಲಿ ನಿಮಗೆ 2 ಎಕ್ಸ್ಪೆರಿಮೆಂಟ್ಸ್ ಬರುತ್ತೆ. ದಟ್ ಈಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಮತ್ತು ಕಾಯಿಲ್ ಎಕ್ಸ್ಪೆರಿಮೆಂಟ್. ಇದು ಕೂಡ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ ಈ ಸತಿ. ಸೊ ಯು ಶುಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ಸ್, ಹೌ ಇಟ್ ಇಸ್ ಡೆಮಾನ್ಸ್ಟ್ರೇಟೆಡ್ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಹೇಗೆ ಪ್ರೂವ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕ್ವೆಶನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಮೂವಿಂಗ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್ ಎಪ್ಸಿಲಾನ್ ಅಥವಾ E is equal to BVL ಅಂತ ಪ್ರೂವ್ ಮಾಡಬೇಕು. ಟು ಬಿ ಆನ್ ಸೇಫರ್ ಸೈಡ್ ಇಂಡ್ಯೂಸ್ಡ್ ಕರೆಂಟ್ ಕೂಡ ಬರೆದುಬಿಡಿ ಲಾಸ್ಟ್ಲಿ. ದಟ್ ಈಸ್ I is equal to BVL ಡಿವೈಡೆಡ್ ಬೈ R. ಇಷ್ಟು ಬರೆದ್ರೆ ಸಾಕು. ಥರ್ಡ್ ಒನ್ ನಾನು ಆವಾಗಲೇ ಕಂಬೈನ್ಡ್ ಕ್ವೆಶನ್ ಅಂತ ಹೇಳಿದ್ನಲ್ಲ, ಆ ಕ್ವೆಶನ್ ಆವಾಗ ನೀವು ಏನು ಡಿರೈವ್ ಮಾಡಬೇಕು ಅಂದರೆ U is equal to 1/2 L into I² ಅಂತ ಡಿರೈವ್ ಮಾಡಬೇಕು. ಸೊ ಇಷ್ಟು ಓದ್ಕೊಂಡ್ರೆ ಈ ಚಾಪ್ಟರ್ನಿಂದ ನೀವು ಈಸಿಯಾಗಿ 8 marksನ ತಗೋಬೋದು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂತ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲಿ ಇರಿ, ಹೇಗೆ ಇರಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಸರ್ವಂ ದೇವಮಯ.